ಕಡ್ಬಿಂದ ಏನದು? ಕಡ್ಬಿಂತರಿ ಲೆಜೆಂಡ್ ಹೇಳಿ ಮಾತ್ರ ಅರ್ಥ ಆಗುತ್ತೆ. ಇಚ್ಕ ಅಪ್ಪಯ್ಯ ಅವ್ವ ಪೆನ್ಸಿಲು ನನ್ನ ಮಗನ್ ಕಾಯಿ ತುರಿ ಕೊಟ್ಟಿರ್ಬೇಕಾದ್ರೆ ಅರ್ಧ ಬೌಲ್ ಮುಗಿಸ್ತೇನೆ. ನೆನ್ನೆ ನನ್ನ ಮಗಳು ಆ್ಯಪ್ ಡೆವಲಪ್ ಮಾಡೋದು ಕಲ್ತೈತಿ. ನೀವೇ ರೆಡಿ ಮಾಡಿರೋದು ಇದಿಷ್ಟು ಆ್ಯಪು. ನಿನ್ನೆ ಒಂದೇ ದಿನ ಕೇಳ್ಕೊಟ್ರಷ್ಟು. ಇವತ್ತು 3ನೇ ದಿನ ಹೋಗ್ತಾ ಇರೋದು ಸ್ಕೂಲ್ಗೆ. ಚೆನ್ನಾಗಿದೆ ಒಟ್ಟು ಸ್ಕೂಲು. ನನ್ನ ಮಗ ನೋಡಿ ಅವನಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ಕೊಟ್ಬಿಡ್ಬೇಕು ಆ ಪಾತ್ರೆ, ಅದು ಅವಂದೇನೆ. ಲೇಟ್ ಎಲ್ಲ ಒಂದು ತಪ್ಪಲೆ ಮಟನ್ ಸೂಪ್ ಎಲ್ಲರೂ ಬಡಿಸ್ತಾ ಇದ್ದೆ ಮಗನೇ. ನೀನ್ ತಿನ್ನು. ಚುಚ್ಚಿ ಬೇಕಾ? ಹಂಗೆ ಸೂಪರಾ. ಶುಭೋದಯ. ಈಗ ನನ್ನ ಮಗಳು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಮಾಡ್ತಾ ಇದ್ದೀನಿ. 5:15 ಎದ್ದೇಳ್ತಾ ಇದ್ದೀನಿ. ಎದ್ದಿದ ತಕ್ಷಣ ಪೂಜೆ ಮಾಡ್ಬಿಟ್ಟು ಆಮೇಲೆ ನನ್ನ ಮಗಳು ಕಳ್ಸೋಣ, ಮನೆ ಕ್ಲೀನ್ ಮಾಡ್ಬಿಟ್ಟು ಅಂತ ಹೇಳಿ. ಸೊ ಇವತ್ತು ಕಡುಬು ಮಾಡ್ತಾ ಇದ್ದೀನಿ. ಕಡುಬು ಮೂಲಂಗಿ ಚಟ್ನಿ. ಯಾಕೆ ತಗೋಗೋಕ್ಕಾಗಲ್ಲ, ಮುದ್ದೆ ಹೆಂಗೆ ಕಟ್ಕೊಡ್ತೀನ? ನನ್ನ ಮಗಳು ಮುದ್ದೆ ಕಡುಬು ತಗೋಗೋಕ್ಕಾಗಲ್ಲ ಅಂತ. ಸೊ ನಾನು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಆ ಟೈಮಲ್ಲಿ ಕಡುಬು ರೆಸಿಪಿ ಹಾಕಿದ್ದೆ, ಯಾವ ಥರ ಅಂತ ಹೇಳ್ಬಿಟ್ಟು. ಈಗ ನಾವು ಇದರಲ್ಲಿ 1 ಲೋಟದಷ್ಟು ಕಡುಬಿನ ತರಿ ತಗೊತೀನಿ. 1 ಲೋಟ ಕಡುಬಿನ ತರಿಗೆ 2 ಲೋಟ ನೀರು ಹಾಕೊಬೇಕು. ಸೊ ಹಾಗಾಗಿ ಫಸ್ಟ್ ನೀರು, ಉಪ್ಪು, ಜೀರಿಗೆ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿ ಬಂದಮೇಲೆ ಹಾಕಬೇಕು. ಲಾಸ್ಟಿಗೆ ಕ್ಯಾರೆಟ್ ತುರಿದ್ಬಿಟ್ಟು ಹಾಕ್ತೀನಿ, ಚೆನ್ನಾಗಿರುತ್ತೆ. ಲಾಸ್ಟಿಗೆ ಅಂದರೆ ಇನ್ನೇನು ಕುದ್ದು ಇನ್ನೇನು ಇದು ಹಾಕೋ ಟೈಮಿಗೆ ಕ್ಯಾರೆಟ್ ತುರಿದು ಹಾಕ್ತೀನಿ. ಚೆನ್ನಾಗಿ ಕುದಿ ಬರಲಿ. ಕಡ್ಬಿನ ತರಿ ನೋಡಿ ಯಾವ ಥರ ಮಾಡೋದು ಅಂದರೆ ಈ ಥರ ಇರುತ್ತೆ. ಅಂದರೆ ಅಕ್ಕಿನ ಕ್ಲೀನಾಗಿ, ಸೊಸೈಟಿ ಅಕ್ಕಿನ ಅಥವಾ ಯಾವುದೋ ಒಂದು ಊಟದ ಅಕ್ಕಿನ ಕ್ಲೀನಾಗಿ ತೊಳೆದು ಬಿಸಿಲಲ್ಲಿ ಒಣಗಾಕಿ ಆ ನಂತರ ಇದು ಮಿಲ್ಲಿ ಕೂಡ ಹಾಗಿಲ್ಲ, ಮನೇಲೆ ನಮಗೆ ಯಾವಾಗ ಇಷ್ಟೆಷ್ಟು ಬೇಕೋ ಅಷ್ಟನ್ನ ಪೌಡ್ರ್ ಮಾಡ್ಕೋಬೇಕು. ಅಕ್ಕಿ ಹಿಟ್ಟು ಥರ ಮಾಡ್ಕೊಂಬಾರ್ದು, ಸ್ವಲ್ಪ ತರ್ತರಿ ಹಂಗೆ ಮಾಡ್ಕೊಬೇಕು. ಕಡ್ಬಿಂದ ಏನದು? ಕಡ್ಬಿನ ತರಿ ಲೆಜೆಂಡ್ ಹೇಳಿ ಮಾತ್ರ ಅರ್ಥ ಆಗುತ್ತೆ. ತುಂಬ ಈಸಿ ಆ್ಯಕ್ಚುಲಿ ಕಡುಬು. ತುಂಬ ಜನ ನೆಂಟರು ಬರ್ತಾರೆ ಅಂದಾಗ ಅದು ಮಾಡಿದರೆ ಕೆಲಸ ಇದು ಅರ್ಧಕ್ಕರ್ಧ ಕಡಿಮೆ ಆಗಿಬಿಡುತ್ತೆ. ಅಷ್ಟು ಕ್ಯಾರೆಟ್ ತುರ್ಕೊಂಡ್ಬಿಡ್ತೇನೆ. ಈಗ ನೋಡಿ ಚೆನ್ನಾಗಿ ಜೀರಿಗೆ ಹಾಕಿದ್ದೀನಿ, ನೀರು ಕುದೀತಿದೆ, ಉಪ್ಪು ಹಾಕಿದ್ದೀನಿ. ಇನ್ನೇನು ಅಕ್ಕಿ ತರಿ ಹಾಕ್ಬೇಕು. ಅವಾಗ ಒಂಚೂರು ಕ್ಯಾರೆಟ್ ಹಾಕೊಳ್ತೀನಿ. ತುಂಬ ಕ್ಯಾರೆಟ್ ಹಾಕಿದ್ರೆ ಚೆನ್ನಾಗಿರಲ್ಲ, ಬಟ್ ನಾವು ಮನೆಯದೇ ಆಗಿರೋದ್ರೊಳಗೆ ಮಕ್ಳಿಗೂ ಒಳ್ಳೇದಲ್ವಾ, ಕಡುಬಿನ ಜೊತೆ ಸೇರಿಕೊಂಡು ತಿನ್ಬಿಡ್ತಾರೆ. ಸ್ವಲ್ಪ ಹೆಲ್ದಿ ಆಗಿರುತ್ತಲ್ವ ಅಂತ ಹಾಕ್ತಾ ಇರೋದು. ನೋಡೋಕ್ಕೂ ಚೆನ್ನಾಗಿರುತ್ತೆ. ಅಲ್ಲೊಂದು ಇಲ್ಲೊಂದು ಕಾಣಿಸ್ಬೇಕು ಕ್ಯಾರೆಟ್ ಕಡುಬಿನಲ್ಲಿ. ಆರೆಂಜ್ ಕಲರೇ ಹಾಕ್ಬಿಟ್ರೆ ಕಷ್ಟ ಕಡುಬು. ನನ್ನ ಮಗಳು ಈಗ 2 ತಿಂಗಳ ರಜದಲ್ಲಿ ರಾತ್ರಿ ಬೆಳಗ್ಗೆ 11:30 ಎದ್ದೇಳ್ತಿದ್ದು. ಒಂದೊಂದ್ಸರಿ 12 ಗಂಟೆ ಆಗೋದು, ಒಂದೊಂದ್ಸರಿ 9:15 ಆಗೋದು. ಇವತ್ತು ಪಾಪ ಇವಾಗ ಸ್ಕೂಲಿಂದ ಈಗ ಮೊನ್ನೆ 4-5 ದಿನ ಆಗಿದೆ ಸ್ಕೂಲ್ ಸ್ಟಾರ್ಟ್ ಆಗಿ. ಅವತ್ತಿಂದ ಇಲ್ಲಿವರೆಗೂ ಮಾತ್ರ ದಿನ ಬೆಳಗ್ಗೆ ಬೇಗ ಎದ್ದೇಳುತ್ತೆ. ಸ್ವಲ್ಪ ಹೇಳಿದ ಮಾತು ಕೇಳ್ತಾ ಇದೆ. ಕ್ಲೀನಾಗಿ ಹೊರಡೋದು, ರೆಡಿ ಆಗೋದು, ಹೋಮ್ವರ್ಕ್ ಮಾಡೋದು. ನಾವೇನು ಹೇಳ್ತಿಲ್ಲ, ನಾನು ಬಿಟ್ಬಿಟ್ಟಿದ್ದೀನಿ. ಅವಳಿಗೆ ಹೇಳೋದು ಬಿಟ್ಟೆ 3 ವರ್ಷ ಆಯ್ತು. ಯಾಕಂದ್ರೆ ಜಗಳಿಗೆ ಬಂದ್ಬಿಡೋದು. ಏನ್ ಬರೀತಿರೋದು ಮಗಳೇದು? ಕಾಗುಂತೆ ಮಗಳಿದೆ, ಕೋಪರೇಟಿಂಗ್. ಏನಂತ ಬರೆದಿದ್ದಾರೆ ಅದು? ಕೆ ಶಿವರಾಮ್ ಕಾರಂತ್ರವರ ಪ್ರಶಸ್ತಿ ವಿಜೇತ ಕೃತಿ ಮೂಕಜ್ಜಿಯ ಕನಸುಗಳು. ಕಾರಂತರ ಪ್ರಶಸ್ತಿ ವಿಜೇತ ಕೃತಿ ಅದು. ಕಥೆನೇ ಕೃತಿ ಮೂಕಜ್ಜಿಯ ಕನಸು ಅನ್ನೋದಕ್ಕೆ 1977ರಲ್ಲಿ ಅವರಿಗೆ ಪ್ರಶಸ್ತಿ ಬಂದಿದೆ ಅಂತ. ಕೆಳಗಡೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರ ಪ್ರಶಸ್ತಿ ಸಿಕ್ಕಿದೆ ನೋಡಿ 1982ರಲ್ಲಿ, 83. ಅವಾಗೆಲ್ಲ ನಮ್ಗೆ ಎಷ್ಟೊಂದು ಪ್ರಶಸ್ತಿ ಬಂದಿದೆ ಗೊತ್ತಾ? ಈಗಲೇ ಇಲ್ಲ, ಕಡಿಮೆ ಈಗ. ಆದ್ರೆ ಇಡೀ ಕರ್ನಾಟಕದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸುಮ್ಮನೆ ಕೊಡಲ್ಲ. ಅದು ತುಂಬಾ ಕಲೆ, ಜ್ಞಾನ ಎಲ್ಲ ತುಂಬಿದ್ರೆ ಮಾತ್ರ ಕೊಡೋದು. ಕೃತಿಗಳು ಇರ್ತಾವಲ್ಲ ಅವೆಲ್ಲ ಓದ್ತಾರೆ ಎಲ್ಲ ಇದ್ರವರು ಕೂತು, ಆಗ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿದೆ. ನಮ್ಮ ಕರ್ನಾಟಕಕ್ಕೆ ಮಾತ್ರ ಅಷ್ಟೊಂದು ಪ್ರಶಸ್ತಿ ಬಂದಿರೋದು. ಅದರಲ್ಲಿ ಸಾಹಿತ್ಯದಲ್ಲಿ ಕಡಿಮೆ, ಎಲ್ಲರಿಗೂ. ನಮ್ಮ ಕನ್ನಡಕ್ಕೆ ಜಾಸ್ತಿ. ಆ್ಯಕ್ಚುಲಿ ಬೇಗ ಇದ್ರೆ ಸಖತ್ ಕೆಲಸ ಆಗುತ್ತೆ ಅಲ್ವಾ? ಒಳ್ಳೇದು ಆ್ಯಕ್ಚುಲಿ. ಬಾದಾಮಿ ಸಿಪ್ಪೆಲಿ ಸಿಕ್ಕಾಪಟ್ಟೆ ಕೊಲೆಸ್ಟ್ರಾಲ್ ಅಂತಾರೆ. ಅದಕ್ಕೆ ಸಿಪ್ಪೆ ರಿಮೂವ್ ಮಾಡಕ್ಕೆ ಹೇಳೋದು. ನಂಗೆ ಇದು ಸುಲಿಯಕ್ಕೆ ಟೈಮ್ ಆಗಲ್ಲ ಅಂತ ಹೇಳ್ಬಿಟ್ಟು ಹಂಗಂಗೆ ಬಾಯಿಗೆ ಹಾಕೊಂತೀನಿ. ಅದು ನೆನ್ಸ್ಬಿಟ್ಟು ತಿಂದ್ರೆ ಕೋಕೋನಟ್ ತಿಂದಂಗೆ ಆಗತ್ತೆ, ಒಳ್ಳೆ ಕಾಯಿ ತಿಂದಂಗೆ. ಅದ್ರ ಕೆಲಸ ಎಷ್ಟು ಹಿಡಿಯೋದು ಗೊತ್ತಾ? ನನ್ನ ಮಗನಿಗೆ ಎಲ್ಲರಿಗೂ ನೆನೆ ಹಾಕಿದ್ದೀನಿ. ಮತ್ತೆ ಕಪ್ಪು ದ್ರಾಕ್ಷಿ ತುಂಬಾ ಒಳ್ಳೇದು. ದ್ರಾಕ್ಷಿನೇ ಒಳ್ಳೇದು, ಅದ್ರಲ್ಲಿ ಕಪ್ಪು ದ್ರಾಕ್ಷಿ ಒಳ್ಳೇದು. ಅಂದ್ರೆ ರಕ್ತಕ್ಕೆ ತುಂಬ ಒಳ್ಳೇದು. ಹಾಗಾಗಿ ನನ್ನ ಮಗಳು ಹುಡ್ತಾಗಿಂದ ನಾನು ಅವಳಿಗೆ ಕೊಡ್ತಾ ಇದ್ದೀನಿ. ಅದನ್ನ ಯಾವುದು ಪೊಮೊಗ್ರೆನೇಟ್ ಜ್ಯೂಸಿಗೆ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೆ, ಹಿಂಗೆ ನೆನೆ ಹಾಕೋದು. ಬಟ್ ಇವಾಗ ಮಧ್ಯದಲ್ಲಿ ನನ್ನ ಮಗ ಹುಟ್ಟಿದ್ಮೇಲೆ ಎಲ್ಲ ಬಿಟ್ಟಿದ್ದೆ, ಸ್ವಲ್ಪ ಇಂಟ್ರೆಸ್ಟ್ ಇರಲಿಲ್ಲ. ಇವಾಗ ಸ್ವಲ್ಪ ಮತ್ತೆ ಮಾಡ್ತಾ ಇದ್ದೀನಿ. ಅವನಿಗೆ ಜ್ಯೂಸಿಗೆ ಹಾಕೊಡ್ತೀನಿ, ಇಲ್ಲಾಂದ್ರೆ ನೆನೆಸ್ಬಿಟ್ಟು ಹಂಗೆ ಬಾಯಿ ಕೊಟ್ಟರೆ ತಿಂತೇನೆ. ಯಾಕೆ ನೆನೆಸ್ಕೊಡ್ತೀನಿ ಅಂದ್ರೆ ಅದು ಸ್ಕ್ವೀಸ್ ಆದಾಗ ಅಲ್ಲಿ ಸಂದಿಲೆಲ್ಲ ಧೂಳು ಸೇರ್ಕೊಂಡಿರುತ್ತಲ್ಲ, ಸೊ ಹಂಗಾಗಿ ಅದು ನೀರಿಗೆ ಹಾಕಿ ನೆನೆ ಹಾಕ್ತೀನಿ. ಒಂದಿನ ಎಲ್ಲ ಬಿಡಲ್ಲ, ಅದನ್ನ ಕ್ಲೀನಾಗಿ ಒಂದು ಅರ್ಧ ಗಂಟೆ ಬಿಟ್ಟು ಅವಾಗ ಸ್ವಲ್ಪ ದಪ್ಪ ಆಗ್ಬಿಡುತ್ತಲ್ಲ, ಅವಾಗ ಧೂಳೆಲ್ಲ ಹೋಗುತ್ತೆ. ಈ ಲೋಟದಲ್ಲಿ ನಾನು ಯಾವ ಲೋಟದಲ್ಲಿ ನೀರು ಹಾಕಿದ್ದೆ ಆ ಲೋಟದಲ್ಲೇ ಕಡ್ಬಿನ ತರಿ ಹಾಕೊಳ್ತಾ ಇದೀನಿ. ಚೆನ್ನಾಗಿ ಕುದಿತಾ ಇದೆ. ಹಿಂಗೆ ಕುದಿ ಬರುವಾಗ್ಲೇ ಹಾಕ್ಬೇಕು. ಇದು ಆಕ್ಚುಲಿ ಮುದ್ದೆ ಕೋಲು.
ಹಿಂಗೆ ಮುದ್ದೆ ತಿರುವುದು ನಮ್ಮ ಬೆಟ್ಟದ ಜಾತ್ರೆಲಿ ತಗೊಂಡು ಬಂದಿದ್ದೆ. ಸಣ್ಣುರಿ ಮಾಡಿ ಸ್ವಲ್ಪ ಹಾಕೊಂಡು ಗಂಟು ಬರಬಾರ್ದು. ಫಸ್ಟ್ ನಾವು ಎಷ್ಟು ಕಡ್ಬಿನ ತರಿ ತಗೊಂತೀವಿ ಅಂತ ನಮಗೆ ಗೊತ್ತಿರಬೇಕು. ಆವಾಗ ಅಷ್ಟು ನೀರು ಹಾಕ್ಬಿಟ್ಟು 4 ಲೋಟ ನೀರು ಹಾಕ್ಬಿಟ್ಟು ಕುದಿಯಕ್ಕೆ ಇಡಬೇಕು. ಕುದಿಯೋವರೆಗೂ ದಪ್ಪುರಿ ಮಾಡ್ಕೋಬೇಕು. ಚೆನ್ನಾಗಿ ಕುದಿದ್ಮೇಲೆ ಸಣ್ಣ ಉರಿ ಮಾಡ್ಕೊಂಡು ಕಡ್ಬಿನ ತರಿ ಹಾಕಬೇಕು. ನೀನು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ನನ್ನ ಮಗಳಿಗೆ ಆ್ಯಕ್ಚುಲಿ ಇದು ತುಂಬ ದಿನದಿಂದ ಕೇಳ್ತಿದ್ದೆ. ತಗೊಂಡು 1 ತಿಂಗಳು 1.5 ತಿಂಗಳು ಆಗಿತ್ತು. ಸ್ಕೂಲಲ್ಲೆಲ್ಲ ಇದೇ ತರ ಲಂಚ್ ಬಾಕ್ಸ್ ತಗೋಬೇಕು. ಹೌದಾ? ನಾನು ಒಬ್ಳೆ ಸ್ಟೀಲ್ ಬಾಕ್ಸ್ ತಗೋ. ಚೆನ್ನಾಗಿದೆ. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಸೆಂಡ್ ಮಾಡ್ತೀನಿ. ನನ್ನ ಮಗಳು ಸ್ವಲ್ಪ ದಪ್ಪ ಇದ್ದಾಳಲ್ವಾ, ಸ್ವಲ್ಪ ಸಣ್ಣ ಆಗಬೇಕು. ಸೊ ಇದ್ರಲ್ಲಿ ಊಟ ಕಡಿಮೆ ಹಿಡಿಯುತ್ತೆ, ಮತ್ತೆ ಎಕ್ಸ್ಟ್ರಾ ಸ್ನ್ಯಾಕ್ಸ್ ಹಾಕ್ಬೋದು. ಇಲ್ಲಾಂದ್ರೆ ಬೇರೆ ಬಾಕ್ಸ್ ಮಾಡಿದ್ರೆ ಅವಳಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡಿರ್ಲಿಲ್ಲ. ಇದ್ರ ಕೆಳಗಡೆ ಸ್ಪೂನ್ ಇರುತ್ತೆ, ಬಟ್ ಸ್ಪೂನ್ ಯಾವನಾದ್ರು ಕಳೆಗೆ ಕೊಡ್ತಾರ? ಊಟ ಎಲ್ಲ ಚೆಲ್ಲೋಗಲ್ವಾ? ಆದ್ರೆ ನಿಧಾನಕ್ಕೆ ತೆಗೆದ್ರೆ ತಗೋಬಹುದು. ಅದ್ ಹೆಂಗ್ ತೆಗಿಯಕ್ಕಾಗುತ್ತೆ? ಸದ್ಯಕ್ಕೆ ಇಲ್ಲಿದೆ. ನಾನು ಅವಳಿಗೆ ಅಲ್ಲಿ ತುಂಬಾ ಕಿಟ್ಟಿದ್ದಾರೆ ಅಷ್ಟೇ ಬ್ಯಾಗ್ ಒಳಗೆ ಇಡೋದು. ತೆಗ್ದ್ಬಿಟ್ಟು ಬ್ಯಾಗ್ ಒಳಗೆ ಇಡ್ಬೇಕು. ಆಕ್ಚುಲಿ ನಿಮಗೆ ಬೇಕು ಅಂದ್ರೆ 2 ಒಟ್ಟಿಗೆ, ಯಾಕಂದ್ರೆ ಬಾಕ್ಸ್ ತಗೊಂಡು ಬ್ಯಾಗ್ ಆಗ್ಲಿಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ನಿಮಗೆ ಬ್ಯಾಗೆ ಬೇರೆ ಪ್ರೈಸ್ ಆಗುತ್ತೆ, ಇದು ಬೇರೆ ಪ್ರೈಸ್ ಆಗುತ್ತೆ. ಇದಕ್ಕೇನು ಪ್ರೈಸ್ ಎತ್ತ ಅಂತ ಹೇಳ್ಬಿಟ್ಟು ಜಾವೆ ಅಲಂಕಾರ Instagram ಪೇಜ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು. ಎಲ್ಲ ಹೋಮ್ವರ್ಕ್ ಮುಗಿತಾ ಮಗಳೇ? ಒಂದೇ ಒಂದಿದೆ. ಬರ್ರಿ. ನೆನ್ನೆ ನನ್ನ ಮಗಳು ಆ್ಯಪ್ ಡೆವಲಪ್ ಮಾಡೋದು ಕಲ್ತೈತಿ ಒಂದೇ ದಿನಕ್ಕೆ ಸ್ಕೂಲಲ್ಲಿ. ನೋಡಿದ್ರೆ ಆ್ಯಪೇ ಡೆವಲಪ್ ಮಾಡ್ತು ಅಲ್ವಾ ಮಗಳೇ? ಆಪ್ ಡೆವಲಪ್ ಮಾಡಲಿಲ್ಲ, ಆದ್ರೆ ಕಲಿತಿದ್ವಿ ಚೂರು. ನೆನ್ನೆ ಒಂದೇ ದಿನಕ್ಕೆ ಕೇಳ್ಕೊಟ್ರ ಅಷ್ಟು. ನೀವೇ ರೆಡಿ ಮಾಡೋದು ಇದಿಷ್ಟು ಆ್ಯಪು. ಈಗ ರೆಡ್ ಬಟನ್ ರೆಡ್ ಮತ್ತೆ ಬಟನ್ ಗ್ರೀನ್ ಇದೆ. 2 ಬಟನ್ ರೆಡಿ ಮಾಡಿದ್ರ? ಒಂದ್ ದಿನಕ್ಕೆ ಇಷ್ಟು ಆ್ಯಪ್ ರೆಡಿ ಮಾಡೋದು ಕಲ್ತೈತಿ. ಇದೊಂದು ವೆಬ್ಸೈಟ್ ಆಕ್ಚುಲಿ MT ಆ್ಯಪ್ ಇನ್ವೆಂಟರ್ ಅಂತ ಎಲ್ಲರಿಗೂ ಫ್ರೀ. ಅದು ಅದ್ರೊಳಗೆ ಆ್ಯಪ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ಈ ಸ್ಕೂಲಲ್ಲಿ ಹೇಳ್ಕೊಡ್ತಾವ್ರೆ ಇದರಲ್ಲಿ ಆ್ಯಪ್ ರೆಡಿ ಮಾಡೋದನ್ನ. ಇಷ್ಟು ಟೆಕ್ನಾಲಜಿ ಎಲ್ಲ ಕಲಿಬೇಕಲ್ಲವು ಹೊಸ್ದಾಗಿ, ಹಂಗಾಗಿ ಇದನ್ನ ಹೇಳ್ಕೊಡ್ತಾವ್ರೆ. ಮಾಡೋರು ಬೇಕಾದ್ರೆ ಪ್ರಾಕ್ಟೀಸ್ ಮಾಡೋರು ಗೂಗಲಲ್ಲಿ ಹೊಡೆದ್ರೆ ಸಾಕಿದ್ರು, ಯೂಟ್ಯೂಬಲ್ಲಿ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ರು. MT ಆ್ಯಪ್ ಇನ್ವೆಂಟರ್ ಸಿಮ್ ಅಂತ ಅದ್ರಲ್ಲಿ ಗೊತ್ತಾಗತ್ತೆ. ಮಕ್ಳಿಗೆ ಹೇಳ್ಕೊಡಕ್ಕೆ ಒಳ್ಳೆ ಚೆನ್ನಾಗಿದೆ ಸಬ್ಜೆಕ್ಟ್. ಎಲ್ಲ ಕಲಿಸ್ಕೊಡ್ತಾರೆ ಇವ್ರಿಗೆ. ಇದು ಸ್ವಲ್ಪ ಅರಳಬೇಕು, ಉಂಡೆ ಕಟ್ಟಂಗೆ. ತಳ ಒತ್ಬಿಡುತ್ತೆ, ನೋಡ್ಕೊಂತ ಇರ್ಬೇಕು. ಸಣ್ಣ ಉರಿ ಮಾಡ್ಕೊಳ್ಬೇಕು. ಇದಕ್ಕೆ ಮೂಲಂಗಿ ಚಟ್ನಿ ಮಾಡ್ತೀನಿ. ಮೂಲಂಗಿ ಚಟ್ನಿ ಚೆನ್ನಾಗಿರುತ್ತೆ. ನನಗೆ ಏನ್ ಇಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಅದೇ ಚೆನ್ನಾಗಿ ಅಡಿಗೆ ಕಲ್ತ್ಕೊಂಡ್ಬಿಡ್ತೀನಿ. ಕಡುಬಿಗೆ ನಂಗೆ ಮೂಲಂಗಿ ಚಟ್ನಿ ಇಷ್ಟ. ಕೆಲವರಿಗೆ ಸಾಂಬಾರ್ ಇಷ್ಟ ಆಗುತ್ತೆ. ಇದು ವೆಜ್ ಆದ್ರೆ ಅದೇ ನನಗೆ ಮೂಲಂಗಿ ಚಟ್ನಿ ಇಷ್ಟ. ಬಟ್ ಇದು ಮಟನ್ ಚಾಪ್ಸ್, ಚಿಕನ್ ಸಾಂಬಾರ್ಗೆಲ್ಲ ಕಡುಬು ಸಕ್ಕರಾಗಿರುತ್ತೆ. ಹಿಂಗ್ ಆಗ್ಬೇಕು. ಆಕ್ಚುಲಿ ನಾವ್ ಹಿಂಗ್ ಉಂಡೆ ಕೊಟ್ಟಿದ್ರೆ ಯಾವ್ಯಾವ ಶೇಪ್ ಎಲ್ಲ ಮುಗ್ತೀವಿ ಆ ಶೇಪ್ ಆದ್ರೆ ಕಡುಬು ಕಟ್ಟಕ್ ಚೆನ್ನಾಗಿರುತ್ತೆ ಅಂತ. ಇಲ್ಲಾಂದ್ರೆ ತೆಳುವು ಆದ್ರೆ ನಾವು ರೌಂಡ್ ಬರಲ್ಲ, ಅದು ಒಂಥರ ಬಿದ್ದೋದಂಗ ಆಗುತ್ತೆ. ಸೊ ಹಾಗಾಗಿ ಮತ್ತೆ ಹಿಂಗ್ ಕಡುಬು ಕಟ್ಟುವಾಗ ಸ್ವಲ್ಪ ಹಿಂಗೆ ಕೈಯಲ್ಲಿ ನೀರು ಹೆಚ್ಕೊಂತಾ ಇರ್ಬೇಕು, ಅವಾಗ ಕೈ ಗಂಟಲ್ಲ. ನಮ್ಮಮ್ಮ ಇನ್ನೂ ಸ್ವಲ್ಪ ಚಿಕ್ಕದಾಗ ಕಟ್ತಾರೆ, ಮತ್ತೆ ಕೆಲವು ಕಡೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಟ್ತಾರೆ. ನಾನು ಈ ತರ ಕಟ್ತೀನಿ ಮೀಡಿಯಂ ಆಗಿ. ಕ್ಯಾರೆಟ್ ಜಾಸ್ತಿ ಆಗಿರೋದಕ್ಕೆ ಈ ಕಲರ್ ಬಂದಿರೋದು. ಕ್ಯಾರೆಟ್ ಹಾಕ್ತಲೆ, ಜೀರಿಗೆ ಹಾಕ್ತಲೆ, ಬರೀ ಮಾಡಿದ್ರೆ ಎಷ್ಟು ಬಿಳಿ ಒಳ್ಳೆ ಮಲ್ಲಿಗೆ ಹೂ ಇದ್ದಂಗೆ ಇರುತ್ತೆ. ನಾನು ಏನ್ ಮಾಡ್ತೀನಿ ಅಂದ್ರೆ, ಈಗ 2 ಲೋಟ ಅಕ್ಕಿ ತರಿ ತಗೊಂಡ್ರೆ 4 ಲೋಟ ನೀರ್ ಹಾಕ್ಬೇಕಲ್ವಾ. ನಾನು 3-4 ಲೋಟ ನೀರ್ ಹಾಕ್ತೀನಿ. ಅವಾಗ ಸ್ವಲ್ಪ ಇದಕ್ಕೆ ಬರುತ್ತೆ. ನೀವು ನೀರ್ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಆಮೇಲೆ ಮೆತ್ತಗಾಗ್ಬಿಡುತ್ತೆ ಚಂದನ. ಸೊ ಹಾಗಾಗಿ ಚೂರು ಕಡಿಮೆನೆ ಹಾಕೊಳ್ಳಿ. ಗಂಟು ನೋಡಿ, 1 ಗಂಟಿಲ್ಲ, ತಿರುತ್ತಾ ಹಾಕ್ಬೇಕು. ಇವಾಗ ಇದೆಲ್ಲ ನಾವುಗಳೇ ಒಂದು 7-8 ತಿನ್ನೋದು, ಮಕ್ಕಳೆಲ್ಲ ಒಂದು 3-4 ತಿಂತಾರೆ. ಇನ್ನ ಗಂಡಸರೆಲ್ಲ ಇದನ್ನ ಒಂದು 10-12 ತಿನ್ಲೇಬೇಕು. ಕಡಿಮೆ ಅಂದ್ರೆ ಒಂದು 8-9 ತಿನ್ಬೇಕು. ಚಟ್ನಿ ಮಾಡ್ದ? ಇಲ್ಲ, ಮಾಡಕ್ ರೆಡಿ ಮಾಡ್ಕೊಂಡಿದ್ದೀನಿ. ಮೂಲಂಗಿನ ತೊಳೆದು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ ಇದು. ಆಕ್ಚುಲಿ ಕಡುಬಿನ ತಪ್ಪಲಿ ಸಣ್ಣದು. ನಾನು ನಮ್ಮನೆಗೆ 4 ಜನಕ್ಕೆ ಎಷ್ಟು ಬೇಕಷ್ಟು ತಗೊಂಡಿದ್ದೀನಿ. ಇದರಲ್ಲಿ ಸ್ಟೀಲು, ಸಿಲ್ವರು ಎಲ್ಲ ಬರುತ್ತೆ. ಮುಂಚೆನೆ ನಾನು ನೀರು ಹಾಕೊಂಡು ಸಣ್ಣ ಉರಿ ಮಾಡಿಟ್ಟಿದ್ದೀನಿ. ಈ ತರ ನೀರು ತುಂಬಿಕೊಂಡು ತರಕಾರಿನೂ ಬೇಯಿಸ್ಕೋಬಹುದು, ಕಡುಬು ಮಾಡ್ಬೋದು. ಅಪ್ಪಾಜಿ ಅವ್ವ ಪೆನ್ಸಿಲು ಕಾಯ್ಬೇಕಾ? ನನ್ನ ಮಗನ್ ಕಾಯಿ ತುರಿ ಕೊಟ್ಟಿರ್ಬೇಕಾದ್ರೆ ಅರ್ಧ ಬೌಲ್ ಮುಗಿಸ್ತೇನೆ. ಇವತ್ತು 3ನೇ ದಿನ ಹೋಗ್ತಾ ಇರೋದು ಸ್ಕೂಲ್ಗೆ. ಚೆನ್ನಾಗಿದೆ ಒಟ್ಟು ಸ್ಕೂಲು. ಖುಷಿ ಆಯ್ತಾ? ಎಷ್ಟು ಜನ ಫ್ರೆಂಡ್ಸ್ ಆದ್ರೆ ಹೆಸರು ಹೇಳಿ. ಎಷ್ಟು ಜನ ಫ್ರೆಂಡ್ಸು? ಸುಮಾರು ಜನ ಫ್ರೆಂಡ್ಸ್ ಆಗಿದ್ದಾರೆ, ಎಲ್ಲರೂ ಮಾತಾಡಿಸ್ತಾರೆ. ನಾನು ಇದು ಹೋಮ್ವರ್ಕಿಗೆ ನಾನು ಇದಾಕಿದ್ನಲ್ಲ ಕವರ್, ಯಾವುದಾದ್ರು ಕವರ್ನ ಕೇಳಿದ್ರೆ ಟೀಚರು? ಯಾರು ಕೇಳಿಲ್ಲ. ಕೇಳಿದ್ವಾ? ಯಾಕಂದ್ರೆ ಅವ್ರು ನೋಡಲೇ ಇಲ್ಲ ಅದನ್ನ. ಕಲರ್ ಆ್ಯಕ್ಟಿಂಗ್ ನೋಟ್ಸ್ಗೆಲ್ಲ ಬ್ಲೂ ಕಲರ್ ಇರಬೇಕು. ನಾನು ಕಾಕಿ ಕಲರ್ ಇವೆಲ್ಲ ಟೆಕ್ಸ್ಟ್ ಬುಕ್ಕಿಗೆ. ಟೆಕ್ಸ್ಟ್ ಬುಕ್ಕಿಗೆ ಅದಕ್ಕೆ ಇಲ್ವೇ ಇಲ್ಲ. ಡೈಲಿ ಸ್ಯಾಟರ್ಡೆ ಆರ್ಟ್ GK ಅವೆಲ್ಲ ಇರೋದು. ಹೌದಾ? ಇವತ್ತಿಂದ E2 ಅಂದ್ರೆ ಏನು? E2 ಇಂಗ್ಲಿಷ್ 2 ಕರೆಕ್ಟಾಗಿ ಕೇಳ್ಕೊಬಂದ್ರಾ? ಮೂಲಂಗಿ ಚಟ್ನಿ ಮಾಡ್ತಿದ್ದೀನಿ. ತುಂಬಾನೇ ಈಸಿ, ಬಟ್ ಇದೊಂದು ಸ್ವಲ್ಪ ಎಕ್ಸ್ಟ್ರಾ ರುಚಿ ಕೊಡ್ಲಿ ಅನ್ನೋಕ್ಕೋಸ್ಕರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಎಣ್ಣೆ ಹಾಕ್ಬಿಟ್ಟು ಮೂಲಂಗಿನ ಕ್ಲೀನಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ. ಇದೇ ತರ ಅಂತಲ್ಲ, ಸಣ್ಣ ಸಣ್ಣಕ್ಕೆ ಫ್ರೈ ಮಾಡಕ್ಕೆ. ಅದಕ್ಕೆ ಒಂದು ಈರುಳ್ಳಿ, ಒಂದು ಟೊಮೊಟೊ, ಸ್ವಲ್ಪ ಇದಕ್ಕೆ ಜೀರಿಗೆ ಮತ್ತೆ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು, ಚೆನ್ನಾಗಿರುತ್ತೆ. ಮತ್ತೆ ಸ್ವಲ್ಪ ಕಾಯಿ ತುರಿ, ಇದು ರುಚಿಗೆ ಅಷ್ಟೇನೆ. ನೀವು ಜಾಸ್ತಿ ಮಾಡ್ಬೇಕು ಅಂದ್ರೆ ಕಾಯಿನ ಜಾಸ್ತಿ ಹಾಕ್ಬೇಕಾಗತ್ತೆ. ಬಟ್ ನಾವ್ ಇರೋದೇ 3 ಜನ, ಮತ್ತೆ ನಿನ್ನೆ
ಮಂಗಳೂರು ಸೌತೆಕಾಯಿ ಸಾಂಬಾರ್ ಮಾಡಿದ್ದೀನಿ, ಅದೇ ಉಳಿಯುತ್ತೆ ಜಾಸ್ತಿ. ಎಣ್ಣೆ ಹಾಕೊಂಡಿದ್ದೀನಿ, ಇದಕ್ಕೆ ಎಣ್ಣೆ ಹಾಕೊಂಡು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮೂಲಂಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಬಿಟ್ಟು ಅದ್ರಲ್ಲಿ ಎಷ್ಟು ಫ್ರೈ ಮಾಡ್ತೀವಿ ಅಷ್ಟು ಟೇಸ್ಟ್ ಬರುತ್ತೆ. ಅಂದ್ರೆ ಮೂಲಂಗಿ ಅಂತಲ್ಲ, ನಾನು ಹೀರೆಕಾಯಿ ಸಾಂಬಾರು ಮಾಡ್ತೀನಿ, ಎಣ್ಣೆಲ್ಲ ಫಸ್ಟ್ ಬಾಡಿಸ್ಬಿಡ್ತೀನಿ, ಅದು ಎಣ್ಣೆಲ್ಲ ಹೀರ್ಕೊಂಡಿರುತ್ತೆ, ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹೀರೆಕಾಯಿ ಸಾಂಬಾರು. ಇದನ್ನ ಈ ಥರ ಮಾಡಲೇಬೇಕು ಅಂತ ಏನಿಲ್ಲ, ಸ್ವಲ್ಪ ರುಚಿಗೆ ಹುಣಸೆಹಣ್ಣು ಆ್ಯಕ್ಚುಲಿ ಹಾಕಿ ರುಬ್ಬಬೇಕು, ಬಟ್ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನೆನೆ ಹಾಕಿದ್ದೀನಿ. ಬಿಟ್ಟು ರಸ ಹಾಕ್ತೀನಿ. ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ. ಇದಕ್ಕೆ ಒಂದು ಈರುಳ್ಳಿ, ಒಂದು ಟೊಮೊಟೊ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕಬೇಕು ಅಂತ ಏನಿಲ್ಲ, ನಿಮ್ಮ ಇಷ್ಟ. ಬೆಳ್ಳುಳ್ಳಿ, ಕಾಯಿ, ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಇದಕ್ಕೆ ಜಾಸ್ತಿ ಹಾಕ್ಬೇಕು, ಆವಾಗಲೇ ರುಚಿ ಜಾಸ್ತಿ. ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊಂತೀವಿ. ಸಾಂಬಾರು ಸೊಪ್ಪು ಬೇಕಾದ್ರೆ ಹಾಕಿ ಫ್ರೈ ಮಾಡ್ಬೋದು, ಇಲ್ಲ ಲಾಸ್ಟಿಗೆ ಬೇಕಾದ್ರೂ ಹಾಕ್ಬೋದು. ಇದಕ್ಕೆ ಆ್ಯಕ್ಚುಲಿ ಟೊಮೊಟೊ ಇನ್ನೊಂದೆರಡು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಹುಳಿ, ಬಟ್ ನಾನು ಕಡಿಮೆ ಹಾಕಿದ್ದೀನಿ. ಮೂಲಂಗಿ ಚಟ್ನಿ ಅಂದರೆ ಮೂಲಂಗಿ ಜಾಸ್ತಿ ಇದೆ. ಹಾಗೆ ಕೊನೆಗೆ ಒಂಚೂರು ಒಗ್ಗರಣೆಗೆ, ಇದು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕೊಂಡು ಸಾಕು. ನಾನು ಸ್ವಲ್ಪ ಈರುಳ್ಳಿ ಇಷ್ಟ ಅಂತ ಹೇಳ್ಬಿಟ್ಟು ಸಣ್ಣ ಸಣ್ಣದಾಗಿ ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಸಾಂಬಾರು ಸೊಪ್ಪು ತೆಗೆದಿಟ್ಕೊಂಡಿದ್ದೀನಿ. ಕಡುಬು ರೆಡಿ ಆಯಿತು, ಮೂಲಂಗಿ ಚಟ್ನಿನ ರೆಡಿ ಆಯಿತು. ಇದು ಗ್ರೈಂಡ್ ಮಾಡಿಬಿಟ್ಟು ಕುದಿಸಿದ್ರೆ ಮುಗ್ದೇ ಹೋಯ್ತಿದ್ದು. ಏನು ಫ್ರೈ ಮಾಡಿಟ್ಕೊಂಡಿದ್ದೆ ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಖಾರದ ಪುಡಿ ಎಷ್ಟು ಬೇಕು ಖಾರ ಅಷ್ಟು. ನಮ್ಮ ಮನೆಯಲ್ಲಿ ಖಾರದ ಪುಡಿ ಯಾವ ಥರ ಖಾರ ಮಾಡಿಸಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಇದಕ್ಕೆ ಉಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಎಷ್ಟು ಬೇಕಷ್ಟು. ಕುದಿಯುವಾಗ ಹಾಕಿದ್ರು ಓಕೆ. ಹಾಗೆ ಸ್ವಲ್ಪ ಅರಿಶಿನ, ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು, ತುಂಬ ತೆಳು ಮಾಡ್ಕೋಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ನೀರು ಎಷ್ಟು ಗ್ರೈಂಡ್ ಮಾಡೋಕ್ಕೆ ಎಷ್ಟು ಬೇಕು ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ನೋಡಿ. ಇವಾಗ ಗ್ರೈಂಡ್ ಆಗಿದೆ, ಆದಷ್ಟು ತೆಳುವಿಗೆ ಗ್ರೈಂಡ್ ಮಾಡ್ಕೊಬೇಕು, ಅಂದರೆ ಸಣ್ಣಕ್ಕೆ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ಇದಕ್ಕೆ ಹಾಕಿರೋದ್ರಿಂದ ಆ್ಯಕ್ಚುಲಿ ಚಟ್ನಿ ರೆಡಿ ಆಗಿದೆ. ಇದನ್ನು ನಾನು ಫಸ್ಟೇ ಫ್ರೈ ಮಾಡ್ಕೊಂಡಿರೋದ್ರಿಂದ ಹೀಗೆ ತಿನ್ಬೋದು. ಇದಕ್ಕೆ ಡೈರೆಕ್ಟ್ ಹುಣಸೆಹಣ್ಣು ಹಾಕಿ ರುಬ್ಬೋದು. ನಾನು ನೆನೆ ಹಾಕಿ ರಸ ಹಾಕ್ತೀನಿ, ಗಲೀಜೆಲ್ಲ ಇರುತ್ತಲ್ಲ ಫಿಲ್ಟ್ರ್ ಮಾಡಿಬಿಡ್ಬೇಕು ಅದಕ್ಕೆ. ಸೊ ಇವಾಗ ಎಣ್ಣೆ ಹಾಕಿದ್ದೀನಿ. ಇವಾಗ ಇದಕ್ಕೆ ಸಾಸಿವೆ, ಇದು ಚಟಪಟ ಆದಮೇಲೆ ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ಒಣಮೆಣಸಿನ್ಕಾಯಿ ಬೇಕಾದ್ರೆ ಈಗ ಹಾಕೋಬೋದು. ಹಾಗೆ ಈರುಳ್ಳಿ ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಹಿಂಡಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಅನಿಸುತ್ತೆ, ಹೊಟ್ಟೆ ನೋವಿದ್ರೆ 1 ವರ್ಷ 2 ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಒಂದು ಚೂರು ಚಿಟಕಿ ಹಿಂಗಿಗೆ ಸ್ವಲ್ಪ ನೀರು ಹಾಕೊಂಡು, ಒಂದು ಸ್ಪೂನಿಗೆ ಹಿಂಗೆ ಹಾಕೊಂಡು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡೀರಿ, ಕಡಿಮೆ ಆಗುತ್ತೆ ಹೊಟ್ಟೆ ನೋವು. ಇವಾಗ ಇದಕ್ಕೆ ಈಗ ಒಂಚೂರು ಹಾಕ್ಕೊಳ್ತೀನಿ ಸಾಂಬಾರು ಸೊಪ್ಪು. ಈಗ ಈರುಳ್ಳಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ರುಬ್ಬಿರೋಂಥ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ. ನಮ್ಮಲ್ಲಿ 4,000 ಕರೆಂಟ್ ಬಿಲ್ ಬಂದಿದೆ. ಶೆಕೆ ಅಂತ ಸಿಕ್ಕಾಬಟ್ಟೆ ಫ್ಯಾನ್ ಯೂಸ್ ಮಾಡಿದ್ವಿ, ಮತ್ತೆ ಗೀಸರ್ ಸ್ವಿಚ್ ಆನ್ ಮಾಡಿ ಆಫ್ ಮಾಡೋದೇ ಮರ್ತು ಬಿಟ್ಟಿದ್ವಿ. ಮತ್ತೆ ಯಾವಾಗ ಎನಿ ಟೈಮ್ ಬೆಳಗ್ಗೆ 8 ಗಂಟೆಗೆ ಟಿವಿ ಸ್ಟಾರ್ಟ್ ಆದ್ರೆ ಸಂಜೆ 11 ಗಂಟೆ ರಾತ್ರಿ ಅಲ್ಲಿವರೆಗೂ ಟಿವಿ ಆನಲ್ಲೇ ಇರುತ್ತೆ. ಮಧ್ಯ ಒಂದು ಅರ್ಧ ಗಂಟೆ ರೆಸ್ಟ್ ಸಿಗ್ಬೋದು ಅಷ್ಟೇ ಟಿವಿಗೆ. ಮತ್ತೆ ವಾಷಿಂಗ್ ಮಿಷಿನ್ ದಿನದಲ್ಲಿ ನಾನು ಎಲ್ಲ ಒಟ್ಟಿಗೆ ಹಾಕಲ್ಲ, ಒಂದು ಕಪ್ ಕಲರ್ ಬೇರೆ ಅಥವಾ ಬಿಳಿ ಕಲರ್ ಬೇರೆ, ಕಲರ್ ಬಿಡ ಅಂತದ್ದು ಈ ತರ ನೋಡ್ಬಿಟ್ಟು 3 ಸರಿ ಹಾಕ್ತೀನಿ. ಅದು 1 ಗಂಟೆ ಅಂದ್ರೆ ಒಂದು 2-3 ಗಂಟೆ ಅಲ್ಲೇ ಆಗ್ಬಿಡುತ್ತೆ. ಸೊ ಹಾಗಾಗಿ 3,500-4,000 ಬಂದಿದೆ. ಈಗ ಚೆನ್ನಾಗಿ ಕುದಿಯಕ್ಕೆ ಬಿಡ್ಬೇಕು, ಹಿಂಗೆಲ್ಲ ಆರುತ್ತೆ ನೋಡಿ, ಸ್ವಲ್ಪ ನೋಡ್ಕೊಂಡ್ ಮಾಡ್ಬೇಕು. ಇದಕ್ಕೆ ಉಪ್ಪು ಎಲ್ಲ ಹಾಕಿದೀನಿ. ನಿಮ್ ಹುಣಸೆ ರಸ ಒಂದು ಹಾಕಿದ್ರೆ ಮುಗೀತು. ಕಡುಬು ರೆಡಿ ಆಗಿ ಆಫ್ ಮಾಡ್ಬಿಡೋಣ. ಜಾಸ್ತಿನೇ ಆಗಿದೆ ಆಕ್ಚುಲಿ, 20 ನಿಮಿಷ ಸಾಕು, ಜಾಸ್ತಿ ಬೇಯಿಸ್ಬಿಟ್ಟಿದೀನಿ. ಅಲ್ಲ ಏನಾಗಿಲ್ಲ, ಸ್ವಲ್ಪ ಒಂದು 5 ನಿಮಿಷ ಬೇಗ ತೆಗಿಬೇಕಾಗಿತ್ತು ಅಷ್ಟೇ. 2 ರೆಡಿ ಆಯ್ತು. ನಮ್ಮ ಮಗಳಿಗೆ ತಿನ್ನಿಸ್ಬಿಟ್ಟು ಪ್ಯಾಕ್ ಮಾಡ್ಬೇಕು. ಹೋಗಿ ಮಗಳು ಸ್ನಾನಕ್ಕೆ. ಲಾಸ್ಟಿಗೆ ಒಂದು ಸಾಂಬಾರ್ ಸೊಪ್ಪು ಉದುರಿಸಿದ್ರೆ ಮೂಲಂಗಿ ಚಟ್ನಿ ರೆಡಿ. ನೋಡಿ, ಕಡುಬು ಮೂಲಂಗಿ ಚಟ್ನಿ 3/4 ಗಂಟೆಗೆ ಆಗೇ ಹೋಯ್ತು. ಇದು ಮಾಡೋಕ್ಕೆ ಒಂದು 20 ನಿಮಿಷ ತಗೊಳುತ್ತೆ. ಮತ್ತೆ ಇದು ಒಂದು 20 ನಿಮಿಷ, 1 ಗಂಟೆ ಒಳಗೆ 2 ತಿಂಡಿ ಆಗೋಯ್ತು. ಈಗ ನನ್ನ ಮಗಳಿಗೆ ಸರ್ವ್ ಮಾಡೋಣ. ಬೆಳಗ್ಗೆ ಎತ್ತಲಾಗ ಒಂದು 5:30-6 ಗಂಟೆಗೆ ಎದ್ರು ಒಂದು 8 ಗಂಟೆ ವರ್ಷದಿಂದ ತಿಂಡಿಗೆ ರೆಡಿ ಆಗ್ಬಿಡುತ್ತಲ್ಲ. ನಮಗೆ ದಿನ ಎಲ್ಲ ಊಟದ್ದು. ಕಡುಬು 21 ಆಗಿದೆ. ನೀವು ಮತ್ತೆ ಇದೇ ಕಡುಬುನ ಮಧ್ಯಾಹ್ನ ಬಿಸಿ ಮಾಡ್ತೀವಿ ಅಂದ್ರೆ ಬಿಸಿ ಮಾಡಿದ್ರೆ ಇನ್ನೂ ಮೆತ್ತಗಾಗ್ಬಿಡುತ್ತೆ. ಸೊ ಹಾಗಾಗಿ ಎಷ್ಟು ಬೇಕಷ್ಟು ಒಂದು 50 ಮಾಡಿದ್ರೆ ಒಂದು 25 ಬೇಯಿಸ್ಬಿಟ್ಟು ಇನ್ನು ಅರ್ಧ ಫ್ರಿಜ್ಜಿಗೆ ಇಡೋದು, ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಮೂಲಂಗಿ ಚಟ್ನಿ, ಮಟನ್ ಚಾಪ್ಸ್ ಇದ್ದಿದ್ರೆ ಸಕ್ಕತ್ತಾಗಿರೋದು. ನಾನು ಸ್ವಲ್ಪ ಪಲ್ಯ, ಚಟ್ನಿ, ಸಾಂಬಾರು ಸ್ವಲ್ಪ ಜಾಸ್ತಿ ತಿನ್ನೋದು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತೀನಿ. ಇದು 1 ಟೈಮಿಗೆ ಮುಗ್ದ್ಬಿಡುತ್ತೆ ಗಟ್ಟಿ ಇರೋದ್ರಿಂದ. ಟೇಸ್ಟ್ ನೋಡ್ಲಾ? ನನ್ನ ಮಗ ನೋಡಿ, ಅವನಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ಕೊಟ್ಬಿಡ್ಬೇಕು ಆ ಪಾತ್ರೆ, ಅದು ಅವಂದೇನೆ ಒಂದು ತಪ್ಪಲಿ ಅವನಿಗೆ. ಅಂದ್ರೆ ಚೆಲ್ಲಾಡ್ಬಾರ್ದು, ಒಂಥರ ಬೋಲ್ ಚೆನ್ನಾಗಿರ್ಬೇಕು ಅಂತ ಹೇಳಿ. ಚೆನ್ನಾಗಿದೆ. ಲಾಸ್ಟ್ ಒಗ್ಗರಣೆ ನಿಮ್ಮಿಷ್ಟ ಈರುಳ್ಳಿ ಹಾಕೋದು, ಬಟ್ ನನಗಿಷ್ಟ ಒಂದು ಅಗ್ಲಗ್ಲಿಗೂ ಸಿಗ್ಬೇಕು, ಅದಕ್ಕೆ ತುಂಬಾನೇ ಚೆನ್ನಾಗಿದೆ. ತುಂಬಾ ಬೇಗ ಆಗಂತದ್ದು, 1 ಗಂಟೆಲಿ ಎಲ್ಲ ಮುಗ್ದ್ಬಿಡುತ್ತೆ. ಟಿಫನಿಗೆ ಮಕ್ಳಿಗೆ ಕೊಟ್ಟು ಕಳ್ಸೋಕ್ಕೂ ಚೆನ್ನಾಗಿರುತ್ತೆ. ಮತ್ತೆ ಎಳ್ದಿ ಕ್ಯಾರೆಟ್ನ ಈಗ ನಾವು ಮೂಲಂಗಿನ ಸಾಂಬಾರಿಗೆಲ್ಲ ಹಾಕಿದ್ರೆ ಮಕ್ಳು ಎತ್ತಿರ್ತಾರೆ, ಅಷ್ಟು ಇಷ್ಟಪಡಲ್ಲ. ಗ್ರೈಂಡ್ ಮಾಡ್ಬಿಟ್ಟು ಈ ತರ ಕೊಟ್ಟರೆ ಚೆನ್ನಾಗಿ ಒಳ್ಳೆ ಕ್ವಾಂಟಿಟಿಲಿ ಬಾಡಿಗೆ ಹೋಗುತ್ತೆ. ಸೊ ಹಾಗಾಗಿ ನೀವು ಒಮ್ಮೆ ಮನೆ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಚೆನ್ನಾಗಿದೆ ಮಗಳ ಕಡುಬು ಚಟ್ನಿ ಚೆನ್ನಾಗಿದೆ. ಅವನಿಗೆ ಒಂದು ಕಡುಬು ಆಕ್ಚುಲಿ, ಅವ್ನ ಕಡುಬು ತಿಂದಾಯ್ತು ಅವನಿಗೆ ಅದಕ್ಕೆ ತುಪ್ಪ ಸಾಂಬಾರು ಏನೂ ಹಾಕೊಡಲ್ಲ, ಯಾಕಂದ್ರೆ ಮನೆಯೆಲ್ಲ ಗಲೀಜ್ ಮಾಡ್ತಾನೆ. ಮತ್ತೆ
ಚಟ್ನಿ ಮಾಡಿದ್ನಲ್ಲ ಹಾಕ್ಬಿಟ್ಟು ಕೊಟ್ರೆ ಸರಿ ಚೆನ್ನಾಗಿ ತಿನ್ನ. ಇಂಥವಾದ್ರೆ ನಾನು ತಿನ್ನಿಸ್ತೀನಿ. ಚಪಾತಿ ರೊಟ್ಟಿ ಎಲ್ಲ ಕೊಟ್ರೆ ಅದಾಗೆ ತಿನ್ಕೊಳ್ಳುತ್ತೆ ಒಂದೊಂದೇ. ಸದ್ಯಕ್ಕೆ ನನ್ನ ಮಕ್ಳು ಎರಡು ಮಾತ್ರ ಯಾವ್ದು ಬೇಡ ಅನ್ನಲ್ಲ, ಏನ್ ಕೊಟ್ರು ಮಾತ್ರ ತಿಂತಾರೆ. ಇವನಿಗೆ ಇನ್ನೂ ಹಾಗಲಕಾಯಿ ಪಲ್ಯ ಒಂದು ಅಭ್ಯಾಸ ಮಾಡಿಲ್ಲ, ಅದು ನನ್ನ ಮಗಳು ತಿನ್ಕೊಂಡ್ಬಿಡುತ್ತೆ. ಚೆನ್ನಾಗ್ತದೆ ಮೂಲಂಗಿ ಚಟ್ನಿ ಜೊತೆಗೆ ಕಡುಬು. ಬಟ್ ಮಟನ್ ಚಾಪ್ ನೆನೆಸ್ಬಿಟ್ಟ, ಮಟನ್ ಸಾರು ಮಟನ್ ಚಾಪ್ ನೆನೆಸಿದ್ಕೆ ಆಕ್ಚುಲಿ ಕಡುಬು ಇರೋದೇ ಮಟನ್ ಚಾಪ್ಸ್, ಚಿಕನ್ ಸಾಂಬಾರ್ ಅಂತದಕ್ಕೆ. ಚೆನ್ನಾಗಿದೆ, ಡೈಜೆಷನ್ಗೂ ಒಳ್ಳೇದು, ಚೆನ್ನಾಗಿರ್ತಿದ್ದು. ಈಗ ನಮ್ಮನೆಯವ್ರು ಅವಳನ್ನ ಬಿಟ್ಬಿಟ್ಟು ಬರಕ್ ಹೋಗ್ತಾರೆ. ಸ್ಕೂಲಿಗೆ ಓದ್ತಿದ್ದೀರಾ? ಯೂನಿಫಾರ್ಮ್ ಕೊಡ್ಲಿಲ್ವಾ ನಿಮ್ಗೆ ಇನ್ನೂ? ಹೋಗಿ ಪ್ರೇಯರ್ ಮಾಡ್ತಾರೆ ಹೋಗಿ. ಈಗ ಬಾಯ್ ಮಗಳು, ಹೋಗಿ ಬನ್ನಿ. ಈಗ ಹೊರಗಡೆ ಕೇರ್ಪುರಂ ಹತ್ರ, ಇನ್ನೂ ಆ ಕಡೆ HSR ಲೇಔಟ್ ಹತ್ರ ಒಂದು ಪ್ರಮೋಷನ್ ಇತ್ತು ಅಂತ ಬಂದಿದ್ದೆ. ಮನೆಗೆ ಫೋನ್ ಮಾಡಿದ್ದಕ್ಕೆ ಅವ್ರದ್ದು ಒಂದಿಷ್ಟು ಆರ್ಡ್ರ್ಗಳು ಹೇಳಿದರು. ನಾಯ್ಡು ಹೋಟ್ಲಲ್ಲಿ ಪಾರ್ಸಲ್ ತಗೊಂಡು ಹೋಗ್ತೀನಿ, ಅದು ಏನು ಪಾರ್ಸಲ್ ತಗೊಂಡು ಹೋಗ್ತೀನಿ ಅಂತ ಬಸ್ ಆರ್ಡ್ರ್ ಹಾಕಿದ್ದೆ. ಮಗಳು ಮಗಳು ಹಾಂ ತಗೊಳ್ಳಿ, ರೆಡಿ ಫಾರ್ ಪಾರ್ಟಿ. ಅಲ್ಲಿಂದ ಊಟ ಕಟ್ಟಿಸ್ಕೊಂಡು ಬೇಗ ಬಂದು ಊಟ ಮಾಡೋಣ, ರೆಡಿ ಮಾಡಿದೆ ಅಂತ ಹೇಳಿದ್ದೆ ಫೋನಲ್ಲಿ. ಹಾಂ ಬನ್ನಿ. ಈಗ ಸೂಪು, ಮಟನ್ ಸೂಪ್ ಬಿಸಿ ಇದ್ದಾಗಲೇ ತಗೊಂಡು ಅಕ್ಕಿ ಹೇಳ್ತಾರೆ. ಪಟ್ಟನ್ ಚಿಕನ್ ಫ್ರೈಡ್ ರೈಸ್, ಚಿಲ್ಲಿ ಚಿಕನ್, ಇದು ಮಟನ್ ಬಿರಿಯಾನಿ. ಸೂಪು ಪಾರ್ಸಲ್ ಕೊಡ್ತಾರೋ ಇಲ್ವಾ ಅಂತ ಅನ್ಕೊಂಡಿದ್ದೆ. ಕೊಟ್ಟವ್ರು ಚೆನ್ನಾಗಿ ಪಾರ್ಸಲ್, ಹೇಳಿದ್ದೆಲ್ಲ ಕೊಟ್ಟವ್ರೆ. ಚೆನ್ನಾಗಿದೆ ಮಗಳೇ. ಗಾರ್ಲಿಕ್ ನನ್ನ ಫೇವ್ರೆಟ್ ಗ್ರಿಲ್. ಫುಲ್ ಹಿಡಿದೊಂದು ಹೋಗ್ಬಿಡ್ಬೇಕಳು ಬಾಯಿಗೆ. ನಂಗೊಂದು ಪೀಸಲ್ಲಿ ಅರ್ಧ ಕಚ್ಚದಲ್ಲ ಇರಬಾರ್ದು, ಒಂದು ಸಲ ಫುಲ್ ಬಾಯಿಗೆ. ಒಂದು ಚಿಕನ್ ಬಿರಿಯಾನಿ, ಒಂದು ಚಿಕನ್ ಫ್ರೈಡ್ ರೈಸ್ ತಗೊಬಂದಿದ್ದೀನಿ. ಚಿಚ್ಚಿ ಬೇಕಾ? ಖಾರ ಇಲ್ವಾ ಅದು? ಸ್ಪೂನಾ? ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಬಾಲ್ಕನಿಲಿ ಕುತ್ಕೊಂಡು ಆರಾಮ ತಿನ್ನೋದು ಚೆನ್ನಾಗಿದೆ. ಆ್ಯಕ್ಚುಲಿ ಜಾಗ ಬಾಲ್ಕನಿಲಿ ಊಟ ಮಾಡೋಕ್ಕೆ. ಟೇಸ್ಟ್ ನೋಡಿದ್ದೇವೆ. ಆ ಕನ್ಸ್ಟ್ರಕ್ಷನ್ ನಡೀತಿರ್ಲಿಲ್ಲ ಅಂದ್ರೆ ಡ್ಯಾಡಿ ಅಕ್ಕಿಗಳ ಸೌಂಡು. ಅಕ್ಕಿಗಳ ಸೌಂಡ್ ಬರೋದು. ಸೂಪಿ ತೆಗಿಯಕ್ಕೆ ಆಗ್ತಿಲ್ವಲ್ಲ ಮಗಳು? ನಿಂದು ಇಷ್ಟನಾ? ಎಲ್ಲರೂ ಬಡಿಸ್ತಾ ಇದ್ದೆ ಮಗನೇ. ನೋಡಿ ಚೆನ್ನಾಗಿ ತಗೊಡ್ತಾರೆ. ಎಲ್ಲರೂ ತಿನ್ನಿ ಸೊರಕಾಯಿ ಕೊಟ್ಟ. ನೀನು ತಿನ್ನು. ಹಳ್ಳ ಖಾಲಿ ಆಗ್ಬಿಟ್ಟು ಅವ್ನು ತಿನ್ಬಾರ್ದು ಅಂತ. ಚಿಕನ್ ಫ್ರೈಡ್ ರೈಸ್ ಏನೇನೋ ಮಾಡ್ತಿದ್ದೆ ನೋಡಲ್ಲ. ನಮ್ಮ ಫ್ರೀ ಬಿಟ್ಟರೆ ಸಾಕು. ಆಮೇಲೆ ಮೊಟ್ಟೆ, ಕುಕುಂಬರ್, ರೈಸು ತಿನ್ನುತ್ತೆ ನನ್ನ ಮಗ ಅದ್ರ ಪಾಡಿಗೆ. ಅದು ಹಂಗೆ ಜಾನ ಸೂಪರಾ. ನಾವು ಸುಮ್ಮನೆ ವಾವ್ ಅಂತೀವಲ್ಲ ಅದಕ್ಕೆ. ಬಿರಿಯಾನಿ ಹೇಗಿದೆ ಮಗಳು? ಟೇಸ್ಟೇ ಮಾಡಿಲ್ಲ. ಹೌದಾ? ಮಾಡಿ ನೋಡಿ. ಹೆಂಗಿದೆ ಮಗನೇ? ನನ್ನ ಮಗ ಕೂತ್ಕೊಂಡು ತಿನ್ನೋ ಸ್ಟೈಲೇ ಚಂದ. ತಿಂತಿರೋ ಮೊಸರನ್ನ ವಾವ್ ಅಂತ ಬಿಲ್ಡಪ್ ಕೊಡ್ತಾನೆ. ಹಾಕ್ಲಾ ಬಿರಿಯಾನಿ? ತರ್ರಿ ಅದು ಫಸ್ಟ್ ತಿನ್ಲಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆಲ್ರಿಗೂ ಧನ್ಯವಾದಗಳು.